ಬಂಧುಗಳ ಹರಸೆ ಎಂದು ಕರೆದು ಮನೆ ಮಗಳ ಧಾರೆಯ ಎರೆದು ಹಸೆ ಮಣೆ ಮೇಲೆ ಹೊಸ ಜೋಡಿಯ ಕೂರಿಸಿ ಹೊಸ ಸಂಬಂಧದ ಸೂತ್ರವ ಸೇರಿಸಿ ಅಕ್ಷತೆಯ ಮಳೆಯಲಿ ತಾಳಿ ಕಟ್ಟೋ ವೇಳೆಯಲ್ಲಿ ಹೆತ್ತವರೆದೆಯಲ್ಲಿ ಮೊಳಗುವ ತಾಳವೇ ಗಟ್ಟಿ ಮೇಳ ಈ ಗಟ್ಟಿ ಮೇಳ ಗಟ್ಟಿ ಮೇಳ ಈ ಗಟ್ಟಿ ಮೇಳ ಗಟ್ಟಿ ಮೇಳ ಈ ಗಟ್ಟಿ ಮೇಳ ಗಟ್ಟಿ ಮೇಳ ಈ ಗಟ್ಟಿ ಮೇಳ. ಇನ್ಮೇಲೆ ನೀನಲ್ಲ, ನಿನ್ ನೆರಳು ಕೂಡ ನಮ್ಮನೆ ಮೇಲಾಗ್ಲಿ ವಿಕ್ಕಿ ಬಾವನ್ ಮನೆ ಮೇಲಾಗ್ಲಿ ಬೀಳ್ಬಾರ್ದು. ನೀನು ಹೇಳಿದ ನಿಜ ಅಮೂಲ್ಯ. ಇವಳು ತಪ್ಪು ದಾರಿಲಿ ತುಂಬ ದೂರ ಹೋಗ್ಬಿಟ್ಟಿದ್ದಾಳೆ. ಅಣ್ಣನಾಗಿ ಅದರಲ್ಲಿ ನನ್ನ ತಪ್ಪು ಇದೆ. ಇನ್ನು ಮುಂದೆ ಹೀಗಾಗದೇ ಇರೋ ರೀತಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಇವಳಿನ ಮೇಲೆ ಯಾರ ಕಣ್ಗೂ ಕಾಣಿಸಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ. ಇಂಥವಳಿಗೋಸ್ಕರ ನೀನೇ ಕಣ ಕ್ಷಮೆ ಕೇಳ್ತೀಯ? ಇವಳಿಗೆ ಯಾವತ್ತೂ ಕ್ಷಮೆ ಇಲ್ಲ. ಥ್ಯಾಂಕ್ ಗಾಡ್ ಇವಳು ನನ್ನ ಬಗ್ಗೆ ಬಾಯ್ ಬಿಡ್ಲಿಲ್ಲ. ಸುಹಾಸಿನಿ ನೀನ್ ಉಳ್ಕೊಳಕ್ಕೆ ನನ್ನನ್ನು ಬಲಿಪಶು ಮಾಡ್ದೆ ಅಲ್ವಾ? ಈ ಸಾರಿಕಾ ಏನು ಅಂತ ನಿಂಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ನಿನ್ ಜೀವನ ನನ್ನ ನರ್ಕ ಮಾಡಿ ನಿನ್ನ ಬೀದಿ ಪಾಲ್ ಮಾಡಿಲ್ಲ ಅಂದ್ರೆ ನಾನು ಸಾರಿಕಾನೇ ಅಲ್ಲ. ಯಾವುದೇ ತಂಟೆ ತಾಪತ್ರೆ ಇಲ್ಲದೆ ಮುಂದಿನ ಶಾಸ್ತ್ರಗಳನ್ನ ನೆರವೇರಿಸೋಣ. ಎರಡು ಕಣ್ಣ ಚಪ್ಪಾಳೆ, ಎರಡು ಮನದ ಸೂವಾಲೆ, ಮುದ್ದಾದ ಜೋಡಿಗೆ ನಾದದ ಮಾಲೆ, ಗಟ್ಟಿ ಮೇಳ ಬಂಧು ಬಳಗ ಆಶಯವೇ, ಪ್ರೇಮ ಕೊಂದು ಆದರವೇ, ಮುಕ್ಕೋಟಿ ದೇವರ ಆಶೀರ್ವಾದವೇ, ಗಟ್ಟಿ ಮೇಳ ಕುಲವಿಗೆ ತಾಳ, ಖುಷಿ ಧಾರಾಳ, ಬೆಸೆದಿದೆ ಗಿರು ಬೆರಳ. ನಿನಗೆ ನೀನೇ ಸಾಕು. ಅಫ್ಕೋರ್ಸ್ ನೀನು ಡಿಜೆನ. ಅದೇ ಸೂಪರ್ ಡಿಜೆ. ಇದೆಲ್ಲ ಸರಿ ಹೋಗೋದಕ್ಕೆ ಮೈನ್ ರೀಸನ್ ನೀನು. ಥ್ಯಾಂಕ್ ಯು ಸೊ ಮಚ್. ಐ ಆಮ್ ಸೋ ಪ್ರೌಡ್ ಆಫ್ ಯು ಅಮೂಲ್ಯ.
such a product ever. ಈ ಮದುವೆ ಮಾಡಿಸ್ಬೇಕು ಅಂತ ನಾವು ಫಸ್ಟ್ ಮಾತಾಡ್ಕೊಂಡಿದ್ದು ನನಗೆ ಈಗಲೂ ನೆನಪಿದೆ. ಅದರಲ್ಲಿ ನಿಮ್ಮದು ಈಕ್ವಲ್ ಶೇರ್ ಇದೆ. ಬಜಾರಿ ಸುಳ್ಳೆ ಪುಳ್ಳೆ ಕಾಂಬಿನೇಷನ್ ಆಲ್ವೇಸ್ ವರ್ಕ್ಸ್. ಅಮ್ಮ, ಇನ್ಮೇಲೆ ನಿನ್ನ ಸಹಾಯಕ್ಕೆ ನಿನಗೆ ಬೇಕಾದಾಗೆಲ್ಲ ನಾನಿರಲ್ಲ. ನಿನ್ನ ಆರೋಗ್ಯದ ಕಡೆ ಗಮನ ಕೊಡಮ್ಮ. ನೀನು ಅಷ್ಟೇ ಅಲ್ಲಿ ಅದನ್ನ ಚೆನ್ನಾಗಿ ನೋಡ್ಕೊ. ಅಪ್ಪ, ನೀವು ಅಷ್ಟೇ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಮನೆ ಮಗಳು ಹೇಗಿರಬೇಕು ಅನ್ನೋದಕ್ಕೆ ನಿನಗಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ. ಹುಟ್ಟದ ಮನೇನ ಹೇಗೆ ಬೆಳಗ್ದೆಯೋ ಹೋದ ಮನೇನು ಹಾಗೆ ಬೆಳಗಮ್ಮ. ಅಮ್ಮ, ಇನ್ಮೇಲೆ ನೀನೇ ಮನೆಗೆ ದೊಡ್ಡಕ್ಕ. ಹಾಗಂತ ಎಲ್ರೂ ನೋಡ್ಕೊಳ್ಳೋದ್ರಲ್ಲಿ ನಿನ್ನನ್ನು ನೀನು ಮರಿಬೇಡ. ನೀವಿಬ್ರು ಜಾಸ್ತಿ ಜಗಳ ಆಡಬೇಡಿ. ಅಮ್ಮಂಗೆ ನಿಮ್ಮನ್ನ ಸುಧಾರಿಸೋದೇ ಕೆಲಸ ಆಗ್ಬಾರ್ದು. ಅಮ್ಮ ಹೇಳ್ದಂಗೆ ಕೇಳ್ಕೊಂಡಿರಿ, ಆಯ್ತಾ? ಇನ್ಮೇಲೆ ಜಗಳ ಆಡಲ್ಲ. ಒಳ್ಳೆ ಚೆನ್ನಾಗಿದೆ. Welcome to the family. Hey.
God bless you both. ಅಕ್ಕ ನೀನಿನ್ನೂ ಒಂದಷ್ಟು ದಿನ ನಮ್ಮನೆ ಇರೋಕ್ಕಾಗಲ್ವಾ? ಇವತ್ತೇ ಹೋಗ್ಬೇಕಾ? ಅತ್ತೆ ಗೇಟ್ ಔಟ್ ಸಾಹಿತ್ಯ. ಅಲ್ಲತ್ತೆ ನಾನೇನ್ ಮಾಡ್ದೆ? ನನ್ ಮೇಲೆ ಯಾಕೆ ರೇಗ್ತಾ ಇದ್ದೀರಾ? ಯಾರು ಏನ್ ಮಾಡಿದ್ರು ಏನ್ ಮಾಡ್ಲಿ ಅಂತ ಯೋಚನೆ ಮಾಡೋ ಅಷ್ಟು ಪೇಷನ್ಸ್ ನನಗಿಲ್ಲ. ನೋಡು, ಸುಮ್ಮನೆ ಹೊರಟೋಗು. ಆಮೇಲೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನು ಹೊಣೆ ಅಲ್ಲ ಅದಕ್ಕೆ. ಅತ್ತೆ ಪ್ಲೀಸ್, ನೀವು ಈ ಥರ ಎಲ್ಲ ಮಾತಾಡಬಾರ್ದು. ಸಮಾಧಾನ ಮಾಡ್ಕೊಳ್ಳಿ. ನಿಮಗೆ ಬೇಜಾರಾಗಿದೆ ಅಂತ ನನಗೆ ಗೊತ್ತು. ವಾಟ್ ಬೇಜಾರ? ಇದು ಬರೀ ಬೇಜಾರ? ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ ಸಾಹಿತ್ಯ? ಅವಳಿ ಮನೆ ಕಾಲಿಡಬಾರ್ದು ಅಂತ ನಾನು ಮಾಡಿದ ಕೆಲಸ ಒಂದ ಎರಡ? ಛೇ, ಆ ಸಾರಿ ಕೈ ಎಲ್ಲ ಎಡವಟ್ ಮಾಡ್ಬಿಟ್ಲು, ಎಲ್ಲ ಕೆಲಸನ ಹಾಳು ಮಾಡ್ಬಿಟ್ಲು. ನಾನು ಅವಳ ಮನೆಯವಳನ್ನ ಸುಮ್ಮನೆ ಬಿಡಲ್ಲ. ನಾನು ಮತ್ತೆ ಮುತ್ತಿನ ಸುಹಾಸಿನಿ ಆಗೋದು ಬೇಡ. ಸಿಚುಯೇಷನ್ನ ನಾಜೂಕಾಗಿ ಹ್ಯಾಂಡಲ್ ಮಾಡೋಣ ಅಂತ ಅನ್ಕೊಂಡೆ. ಆದ್ರೆ ಈ ನಿಜವಾದ ಸುಹಾಸಿನಿ ಏನು ಎತ್ತ ಅನ್ನೋದು ಯಾರಿಗೂ ಗೊತ್ತಿಲ್ಲ. ನಿಮ್ಮ ನೋವು ನಂಗೆ ಅರ್ಥ ಆಗುತ್ತೆ. ಆದ್ರೆ ಸಡನ್ ಆಗಿ ಏನೋ ಮಾಡಕ್ ಹೋಗಿ ಆಮೇಲೆ ಎಲ್ರಿಗೂ ನಿಮ್ಮ ಮೇಲಿರೋ ಗೌರವಕ್ಕೆ ಬೆಂಕಿ ಬಿತ್ತು ಗೌರವಕ್ಕೆ. ಈ ಹಾಳಾದ ಮರ್ಯಾದೆ ಗೌರವ ಅಂತ ಅನ್ಕೊಂಡೆ ನಾನೇ ಈ ಹಳೆ ಸುಹಾಸಿನಿನ ಮರೆಗೆ ಸರಿಸಿದ್ದೆ. ಆದ್ರೆ ಯಾರಿಗೂ ಈ ಸುಹಾಸಿನಿ ಬೇಕಾಗಿಲ್ಲ. ಸೌಮ್ಯವಾದ ಈ ಮುಖವಾಡದ ಹಿಂದೆ ಕ್ರೂರವಾದ ಮುಖ ಇದೆ ಸಾಹಿತ್ಯ. ಇನ್ನು ಮೇಲೆ ಆ ಸುಹಾಸಿನಿನೇ ಮಾತಾಡೋದು.
ಹಾಗಿದ್ರೆ ನನ್ನ ಕತೆ ಏನತ್ತೆ? ವೇದಾಂತ್ ಮತ್ತು ಅಮೂಲ್ಯ ಸೇರಿಕೊಂಡು ಆರ್ತಿ ವಿಕ್ಕಿನ ಒಂದು ಮಾಡಿದ್ದಾರೆ. ಈಗ ವೇದಾಂತ್ ಅನ್ಸಲ್ಲೋ ಮಾತನ್ನ ಮುಂದುವರಿಸ್ಬೇಡ. ನನ್ನ ಕಣ್ಣೆದ್ರೆ ಎಲ್ಲ ಹಾಳಾಯ್ತಲ್ಲ, ಅದೇ ಥರ ವೇದಾಂತ್ ಎದುರೆ ಅವನಿಗೆ ಏನು ಮಾಡೋಕ್ಕಾಗದೇ ಇರೋ ಥರ ಕಟ್ ಹಾಕಿ ನಿನ್ನನ್ನ ಈ ಮನೆ ಸೊಸೆ ಮಾಡ್ಕೊಳ್ತೀನಿ ನಾನು. ಇದು 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 ಈ ಸುಹಾಸಿನಿ ಕೊಡ್ತಿರೋ ಮಾತು. ಪಾನಿ ಏನೋ ಈ ಜೇಮ್ಸ್ ಜಾಮ ಜಗದೀಶನ ಅರ್ಥನೇ ಮಾಡ್ಕೊಳಕ್ ಆಗ್ತಾ ಇಲ್ವಲ್ಲ? ಕಾಂತೋಣಿ ನಿಂಗೊಂದು ಮಾತು ಹೇಳ್ತೆ ಕೇಳ. ನಮ್ ಜಗದೀಶನ ಕಣ್ಣು ಮುಚ್ಕೊಂಡು ನಂಬ್ಲಕ್ಕ. ಅವನಿನ್ನ ಬಾಮಿಗಾರ ಹಾಕ್ಲಿ ಸಮುದ್ರಕಾರ ಹಾಕ್ಲಿ. ಎಲ್ಲಾ ಕಡೆ ಸಾಯೋದ್ ನಾನೇ ಅಲ್ವೇನೋ. ಮೊದ್ಲು ಈಜ್ ಬೇರೆ ಬರಲ್ಲ. ಬರೀ ಎಪ್ಸೆಟ್ ನಿಂದು ಏನೇ ಮಾತಾಡ್ಕೊಂಡು ಉಲ್ಟಾ ರೆಡಿ ಇರುತ್ತಲ್ಲ, ಎಂತ ಬೇಕ ಮಾಡ್ಕೊಂಡು ಹಂಗೇನ ಕಾಂತ. ಮದುವೆ ಏನೋ ಚೆನ್ನಾಗೇ ನಡೀತು, ಆದರೆ ಕೈಯಲ್ಲಿ ಬಿಡುಗಾಸು ಇಲ್ಲ. ಬಾಕಿ ಖರ್ಚೆಲ್ಲ ವಿಕ್ರಾಂತ್ ವೇದಾಂತ್ ನೋಡಿಕೊಂಡ್ರು. ನಮ್ಮ ಖರ್ಚು ಅಂತ ಇದ್ದೇ ಇರುತ್ತಲ್ವ. ಹಾಸಿಗೆ ದಾಟಿ ಕಾಲು ಚಾಚ್ಬಿಟ್ವಿ ಅನಿಸ್ತದೆ. ಅಮ್ಮ, ರಾಜ, ಅಮ್ಮ ನನಗೇನಾಗಿಲ್ಲ, ಸಣ್ಣೇಟ್ ಅಷ್ಟೇ. ಆದರೆ ನಿಮ್ಗೇನಾಯಿತು ಅದನ್ನ ಹೇಳಿ. ನನಗೇನಾಗಿದೆಯಪ್ಪ? ಕ್ಯಾಟ್ರಿಂಗ್ ಸರ್ವಿಸ್ ಸಾಮಾನೆಲ್ಲ ಮಾರಬೇಕು, ಬೇಗ ಬಾ ಅಂತ ಕಾಲ್ ಮಾಡಿದ್ರಲ್ಲ, ಈಗ ಮಾರಂಥದ್ದೇನಾಗಿದೆ? ನಿಜವಾಗ್ಲೂ ಎಲ್ಲ ಮಾರ್ತಿದ್ದೀರಾ ಅಮ್ಮ? ಹೌದು ರಾಜ, ಮಾರ್ತಾ ಇದ್ದೀವಿ.